ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿ ಈಗ ಮಂತ್ರಿಗಿರಿಯ ಕಿಚ್ಚು ಜೋರಾಗಿದೆ. ಸಚಿವ ಸ್ಥಾನ ಸಿಗದೆ ಆಕಾಂಕ್ಷಿಗಳು ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿಯ ಜಿಲ್ಲೆಯ 11 ಕಡೆ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ. ಆದರೆ ನಮ್ಮ ಜಿಲ್ಲೆಗೆ ಬರೀ 2 ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ 3 ಶಾಸಕರಿದ್ದಾರೆ, ಅಲ್ಲಿಗೆ 2 ಮಂತ್ರಿಗಳು. ನಾನು ಪಕ್ಷಕ್ಕೆ ಮೋಸ ಮಾಡಲ್ಲ, ಆದರೆ ಅನ್ಯಾಯ ಆಗಿದೆ. ನಾವು 15ರಿಂದ 20 ಶಾಸಕರು ಜೊತೆಗೂಡಿ ದೆಹಲಿಗೆ ಹೋಗ್ತೀವಿ. ಮಂತ್ರಿಗಿರಿ ಮಿಸ್ ಆದ ಕಾರಣಕ್ಕಾಗಿ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮನ್ನು ಕಡೆಗಣಿಸಿದ್ದೀರಿ, ನಮಗೂ ಕೂಡ ಆಕಾಂಕ್ಷಿಗಳಾಗಿದ್ವಿ, ನಾವು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಕೊನೆ ಹಂತದಲ್ಲಿ ಹೆಸರು ಕೈತಪ್ಪು ಹೋಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಾಳ್ಮೆಯಿಂದ ಇದ್ದು ನಮಗೂ ಕೂಡ ತಲೆನೋವಾಗಿದೆ ಈ ಪರಿಸ್ಥಿತಿ. ನಮ್ಮ ಜಿಲ್ಲೆಯಿಂದ ಸವದಿ ಮಂತ್ರಿ ಮಾಡಿದ್ದು ಸಂತೋಷ, ಆದರೆ ಇನ್ನೂ ಕೊಡ್ಬೋದಾಗಿತ್ತು, ಯಾಕೆ ಕೊಟ್ಟಿಲ್ಲ? ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಗಾಗಿ ದುಡಿದಿದ್ದೀನಿ. ಪಕ್ಷದ ತತ್ವ ಸಿದ್ಧಾಂತ ಎಲ್ಲವನ್ನ ಮೈಗೂಡಿಸ್ಕೊಂಡು ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವ್ನು ನಾನು. ಆದರೆ ನಮ್ಮನ್ನು ಕಡೆಗಣಿಸಿದ್ದೀರಿ. ನಾವೆಲ್ಲ ಕೂಡ ಹೋಗಿ ಹೈಕಮಾಂಡ್ ನಾಯಕರ ಹತ್ರ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ. ಅಷ್ಟೇ ಅಲ್ಲ, ಬಹಳ ಜನ ನನಗೂ ಸೇರಿಕೊಂಡು ಬಹಳ ಜನ ಬಹಳ ನಿರಾಶೆ ಆಗಿದ್ದೀವಿ. ಯಾಕಂದ್ರೆ ನಾವು 45 ವರ್ಷದಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿವಿ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ ಸವದಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಳ್ಳೇದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಬಹಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯಿತು. ಅವ್ರಿಗೆ ಮಂತ್ರಿ ಮಂಡಲ ಮಾಡೋದ್ರಿಂದ ನಮಗೇನು ಬೇಸರ ಏನಿಲ್ಲ. ಅವ್ರಿಗೆ ಮಾಡಿದಾರಲ್ಲ ಅವ್ರಿಗೂ ಮಾಡಲಿ. ಆದರೆ ನಾವು 40 ವರ್ಷದಿಂದ ನಾವು ಪಕ್ಷದಾಗ ದುಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಇದ್ದು ನಮಗೂ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ಒಂದು ಬೇಡಿಕೆ ಇತ್ತು. ಬೆಳಗಾವಿ ಜಿಲ್ಲೆ 18 MLA ಕ್ಷೇತ್ರ, ಅದರ 11 ಜನ ನಾವು ಕಾಂಗ್ರೆಸ್ನ ಇದ್ದೀವಿ. ಅಟ್ಲೀಸ್ಟ್ 3 ಜನ ಮಿನಿಸ್ಟರ್ ಮಾಡಬೇಕಾಯ್ತು, ಈಗ 2 ಮಾಡಿದ್ದಾರೆ. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕೊಪ್ಪಳ ಒಳಗೆ ಇರೋದೇ 3 ಜನ, ಕೊಪ್ಪಳ ಜಿಲ್ಲೆಯೊಳಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯೊಳಗೆ 5 ಜನ ಇದ್ದಾರೆ, 5ರೊಳಗೆ 2 ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಒಳಗೆ 7 ಜನ MLAಗಳು, ಅಲ್ಲಿ 3 ಜನ ಮಿನಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ನಾವು 11 ಜನ ಕಾಂಗ್ರೆಸ್ ಇದ್ರು ಕೂಡ 2 ಸಚಿವರು ತನ ಮಾಡಿದ್ದಾರೆ. ಜಾತಿ ಉಪಜಾತಿ ನಾವು ಬಣಜಿಗರು ಇಬ್ಬರಿಗಾಗಲೇ ಕೊಟ್ಬಿಟ್ಟಿದ್ದೀವಿ, ಇನ್ನೂ ಬೇರೆ ಬೇರೆ ಉಪಜಾತಿ ಕೊಡ್ಬೇಕು. ನಾನು ಹೇಳಿದೆ, ಜಾತಿ ದಯವಿಟ್ಟು ತರಬೇಡಿ, ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿ. ನಾವು ಲಿಂಗಾಯತರ ಸಮಾಜದಾಗ ಹುಟ್ಟಿರ್ಬೋದು, ಆದ್ರೆ ನಾವೆಲ್ಲ ಬಸವಣ್ಣ ತತ್ವದವ್ರು. ನಾವೇ ದೇವರಾಜ ಕಾಲದಾಗ ನಾವು ಕೂಡ ಜನರಲ್ ಸೆಕ್ರೆಟರಿ ಆಗಿದೆ, ವಿದ್ಯಾರ್ಥಿ ನಾಯಕರಾಗಿ ನಾವು ಹರಿಪ್ರಸಾದ್ ಅವ್ರ ಜೊತೆ, ಜಾರ್ಜ್ ಜೊತೆ ಎಲ್ಲ ನಾವೆಲ್ಲ ಮೊದಲಿಂದ ಕೂಡ ಬೆಂಗಳೂರಿಗೆ ಹೋರಾಟ ಮಾಡ್ಕೊಂಡು ಮುಂದೆ ಬಂದಿರೋಂಥವ್ರು. ನನಗೆ ಈ ಸರಿ